ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಸತತ 7 ದಿನಗಳ ಗೂಳಿ ಓಟ, 27 ಲಕ್ಷ ಕೋಟಿ ಲಾಭ, 2025ರ ನಷ್ಟ ಆಲ್ಮೋಸ್ಟ್ ಚುಕ್ತ. ಏನಾಗ್ತಾ ಇದೆ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ? ನಮಸ್ಕಾರ ಸ್ನೇಹಿತರೆ. ಹಲವು ತಿಂಗಳುಗಳ ನಂತರ ಭಾರತದ ಸ್ಟಾಕ್ ಮಾರ್ಕೆಟ್ ಲಾಭ ನೋಡ್ತಾ ಇದೆ. ಬುಧವಾರದ ಸೆಷನ್ ನಲ್ಲಿ ಸ್ವಲ್ಪ ಡೌನ್ ಆಗೋಕ್ಕೂ ಮುಂಚೆ ನಿರಂತರ 7 ಸೆಷನ್ಗಳಲ್ಲಿ ಪಾಸಿಟಿವ್ ಬೆಳವಣಿಗೆ ಕಂಡು 2025ರ ನಷ್ಟವನ್ನ ಆಲ್ಮೋಸ್ಟ್ ರಿಕವರ್ ಮಾಡಿಕೊಂಡಿದೆ. ನಂತರ ಗುರುವಾರದ ಸೆಷನ್ ನಲ್ಲೂ ಕೂಡ ಟ್ರಂಪ್ ಆಟೋಮೊಬೈಲ್ ಟ್ಯಾರಿಫ್ಗೆ ಜಗ್ಗದೆ ಆಲ್ಮೋಸ್ಟ್ ತೀರಾ ರೆಡ್ಗೆ ಹೋಗದೆ ಚೂರ್ ಗ್ರೀನ್ ನಲ್ಲೇ ಎಂಡ್ ಆಗಿದೆ. ಇವೆರಡು 26 ಮಾರ್ಚ್ 27 ಮಾರ್ಚ್ ಇವೆರಡು ಸೆಷನ್ ಬಿಟ್ಟು ಹಿಂದಿದ್ ನಾವೊಂದು ವಾರ ತೆಗೆದು ನೋಡಿದ್ರೆ ಒಂದು ವಾರ ಸೆನ್ಸೆಕ್ಸ್ 5,000 ಪಾಯಿಂಟ್ಸ್ ರೈಸ್ ಆಗಿದೆ. ಒಂದೇ ವಾರ ನಿಫ್ಟಿ 1,500 ಪಾಯಿಂಟ್ಸ್ ಗಳಿಸಿ ಮಾರ್ಕೆಟ್ ರಿಕವರಿ ಆಗ್ತಿರೋ ನಿರೀಕ್ಷೆಯನ್ನ ಮೂಡಿಸಿವೆ. ಹೂಡಿಕೆದಾರರು ಆಲ್ಮೋಸ್ಟ್ 27 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಮಾರ್ಕೆಟ್ ಮತ್ತೆ ಬುಲ್ ಮಾರ್ಕೆಟ್ ಆಗ್ತಾ ಇದೆಯಾ? ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಪೂರ್ತಿಯಾಗಿ ಈ ವರದಿಯನ್ನು ನೋಡಿ. ಸಡನ್ ಆಗಿ ಯಾಕೆ ದುಡ್ಡು ಹರಿದು ಬರ್ತಾ ಇದೆ ಮಾರ್ಕೆಟ್ಗೆ? ನಿರಂತರ 7 ದಿನಗಳ ಪಾಸಿಟಿವ್ ಟ್ರೆಂಡ್ಗೆ ಏನು ಕಾರಣ? ಮುಂದೆ ಏನಾಗಬಹುದು? ತಜ್ಞರು ಈ ಟ್ರೆಂಡ್ ಬಗ್ಗೆ ಏನು ಹೇಳ್ತಿದ್ದಾರೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡದೆ ನೋಡಿ. ರಿಕವರಿ ಮೂಡ್ ನಲ್ಲಿ ಮಾರ್ಕೆಟ್ ಸ್ನೇಹಿತರೆ, ಮಾರ್ಚ್ 17 ಹಾಗೂ ಮಾರ್ಚ್ 25ರ ಅವಧಿಯಲ್ಲಿ ನಿರಂತರ 7 ದಿನ ಭಾರತದ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಟ್ರೆಂಡ್ ತೋರಿಸಿದೆ. ಒಂದು ವಾರದಲ್ಲಿ ಬೆಂಚ್ ಮಾರ್ಕ್ ಇಂಡೆಕ್ಸ್ಗಳಾದ ಸೆನ್ಸೆಕ್ಸ್ ಹಾಗೂ ನಿಫ್ಟಿ 5.5%ಗಿಂತ ಜಾಸ್ತಿ ಲಾಭ ಗಳಿಸಿವೆ. ನಿಫ್ಟಿ ಈ ವಾರ ಕಳೆದ 4 ವರ್ಷಗಳಲ್ಲೇ ಅತಿ ಹೆಚ್ಚು ವೀಕ್ಲಿ ಗೇನ್ ರೆಕಾರ್ಡ್ ಮಾಡಿದೆ. ಮಾರ್ಚ್ 4ನೇ ತಾರೀಕು ಮಾರ್ಕೆಟ್ ಪ್ರಪಾತಕ್ಕೆ ತಲುಪಿತ್ತು. ಆಲ್ಮೋಸ್ಟ್ 2024ರ ಜೂನ್ ಲೆವೆಲ್ಗೆ ರೀಚ್ ಆಗಿತ್ತು. ಆದರೆ ಅದಾದ್ಮೇಲೆ ಈ ತಿಂಗಳು ಪೂರ್ತಿ ಮಾರ್ಕೆಟ್ಗೆ ಹಣ ಹರಿದು ಬಂತು. ಸ್ಕ್ರೀನ್ ಮೇಲೂ ಕೂಡ ನೀವು ಆ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಾ. ಈ ವರ್ಷದ ಆರಂಭದಲ್ಲಿ ಮಾರ್ಕೆಟ್ 1-2% ಲಾಭ ಗಳಿಸಿ ರಿಕವರಿ ಕಂಡಿತ್ತು. ನಂತರ ಫೆಬ್ರವರಿಯಲ್ಲಿ ಕೇಂದ್ರ ಬಜೆಟ್ ಬಂದಾಗ 4% ರಿಕವರಿ ಆಗಿತ್ತು. ಆದರೆ ಮಾರ್ಚ್ 3ರ ನಂತರ ಇವೆರಡೂ ರಿಕವರಿಗಳನ್ನ ಮೀರಿಸುವ ಬೆಳವಣಿಗೆಯಾಗಿದೆ. ಆಲ್ಮೋಸ್ಟ್ 7% ರಿಕವರಿ ಆಗಿದೆ. ಮಾರ್ಕೆಟ್ಗೆ ಭರ್ಜರಿ ಮೊಮೆಂಟಮ್ ಸಿಕ್ತು. ಹಾಗಿದ್ರೆ ಅದಕ್ಕೆ ಏನ್ ಕಾರಣ? ಆರ್ಥಿಕತೆ ಬೌನ್ಸ್ ಬ್ಯಾಕ್ ಸ್ನೇಹಿತರೆ, 2025ರ ಆರ್ಥಿಕ ವರ್ಷದ 3ನೇ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ 6.2% ಬೆಳೆದು ಇಂಪ್ರೂವ್ಮೆಂಟ್ ತೋರಿಸಿದೆ. 2ನೇ ತ್ರೈಮಾಸಿಕದಲ್ಲಿ ಎಷ್ಟಿತ್ತು? 5.4% ಮಾತ್ರ ಬೆಳೆದಿತ್ತು. ಆದರೆ ಅಕ್ಟೋಬರ್ ಡಿಸೆಂಬರ್ ಅವಧಿಯಲ್ಲಿ ಮತ್ತೊಮ್ಮೆ 6% ದಾಟಿತು. 2ನೇ ತ್ರೈಮಾಸಿಕದಲ್ಲಿ 5.6% ಇತ್ತು. ಈ ಅವಧಿಯಲ್ಲಿ ಗವರ್ಮೆಂಟ್ ಸ್ಪೆಂಡಿಂಗ್ ಜಾಸ್ತಿ ಆಗಿದೆ. ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗುರಿ ತಲುಪೋ ಪ್ರಯತ್ನದಲ್ಲಿರೋ ಕೇಂದ್ರ ಸರ್ಕಾರ ಮುಷ್ಟಿ ಸಡಿಲಗೊಳಿಸಿ ಖರ್ಚು ಮಾಡೋಕೆ ಶುರು ಮಾಡಿದೆ. 2024ರ ಮಧ್ಯದಲ್ಲಿ ಸರ್ಕಾರದ ಖರ್ಚು ತಿಂಗಳಿಗೆ 20,000 ಕೋಟಿ ರೂಪಾಯಿ ಇತ್ತು. ಆದರೆ ಡಿಸೆಂಬರ್ ಅವಧಿಯಲ್ಲಿ ತಲಾ 90,000 ಕೋಟಿ ರೂಪಾಯಿ ತರ ಖರ್ಚು ಮಾಡಿದೆ. ಇದರಿಂದ ಎಕಾನಮಿಗೆ ಮೊಮೆಂಟಮ್ ಸಿಕ್ಕಿದೆ. ದೇಶದ ಕನ್ಸಂಪ್ಷನ್ ಕೂಡ ಲೈಟ್ ಆಗಿ ಪಿಕಪ್ ಆಗಿದೆ. ಜೊತೆಗೆ ಈ ಅವಧಿಯಲ್ಲಿ ಭಾರತದ GVA ಅಥವಾ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದರೆ ಆರ್ಥಿಕತೆಯಲ್ಲಿ ಉತ್ಪಾದನೆಯಾಗಿರೋ ಸರಕು ಸೇವೆಗಳ ಬೆಳವಣಿಗೆ ಕೂಡ 6.2% ಆಗಿದೆ. ಕೃಷಿ ಉತ್ಪನ್ನ, ವಿದ್ಯುತ್ ಬಳಕೆ, ಕನ್ಸ್ಟ್ರಕ್ಷನ್ಗೆ ಬೂಸ್ಟ್ ಸಿಕ್ಕಿರೋದು ಆರ್ಥಿಕತೆ ಬೌನ್ಸ್ ಬ್ಯಾಕ್ ಮಾಡೋಕೆ ಸಹಾಯ ಮಾಡ್ತಾ ಇದೆ. ಜೊತೆಗೆ ಭಾರತದ ಚಿಲ್ಲರೆ ಹಣದುಬ್ಬರ ಫೆಬ್ರವರಿಯಲ್ಲಿ 7 ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಆಹಾರ ಬೆಲೆ, ಅದರಲ್ಲೂ ಕೂಡ ತರಕಾರಿ ಬೆಲೆ ಇಳಿದಿರೋದ್ರಿಂದ ಆಲ್ಮೋಸ್ಟ್ 3.61%ಗೆ ಇಳಿದಿದೆ. RBI ಯಾವಾಗಲೂ ಹಣದುಬ್ಬರ 4% ಒಳಗಿಡೋಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ 3.61% ಒಳ್ಳೆ ಇನ್ಫ್ಲೇಷನ್ ರೇಟ್. ಹಣದುಬ್ಬರ ಕಮ್ಮಿ ಇದೆ ಅಂತ ಅರ್ಥ. ಇನ್ನು ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನ್ ಕೂಡ ಭಾರತದ ಗ್ರೋತ್ ಮೊಮೆಂಟಮ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಅವರು ಕೊಟ್ಟಿರೋ ಕಾರಣ ರೂರಲ್ ಡಿಮಾಂಡ್ ಪಿಕಪ್ ಆಗ್ತಿರೋದು. ಗ್ರಾಮೀಣ ಭಾಗದಲ್ಲಿ ಸರಕು ಸೇವೆಗಳಿಗೆ ಬೇಡಿಕೆ ನಿಧಾನಕ್ಕೆ ಪಿಕಪ್ ಆಗ್ತಿರೋದು. ಅದು ಹೆಲ್ದಿ ಆರ್ಥಿಕತೆಯ, ಸ್ಟ್ರಾಂಗ್ ಆರ್ಥಿಕತೆಯ ಲಕ್ಷಣ. ಜೊತೆಗೆ ನಗರ ಪ್ರದೇಶದ ಕನ್ಸಂಪ್ಷನ್ ಕೂಡ, ಅಂದರೆ ಜನರು ಸರಕು ಸೇವೆಗಳನ್ನು ಬಳಸ್ತಿರೋದು ಕೂಡ ಬಿದೋಗಿತ್ತಲ್ಲ ಗ್ರಾಮೀಣ ನಗರ ಎಲ್ಲ ಕಡೆ. ಈಗ ಎರಡೂ ಕಡೆ ರಿಕವರ್ ಆಗ್ತಾ ಇದೆ ಅಂತ. ಈ ವರ್ಷ ಮಳೆ ಚೆನ್ನಾಗಾಗೋ ನಿರೀಕ್ಷೆ ಕೂಡ ಇದೆ. ಹೋದ ವರ್ಷವೂ ಮಳೆ ಕೈ ಕೊಟ್ಟಿರಲಿಲ್ಲ. ಹೀಗಾಗಿ ಕೃಷಿ ಚಟುವಟಿಕೆಗೆ ಉತ್ತಮ ವಾತಾವರಣ ಇದೆ. ಇದರಿಂದಲೂ ಕೂಡ ದೇಶದ ಎಕಾನಮಿಗೆ ಬೂಸ್ಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ನಿಮಗೆ ಗೊತ್ತಿರ್ಬೋದು, ಕಳೆದ ವರ್ಷ ಫುಡ್ ಇನ್ಫ್ಲೇಷನ್, ಆಹಾರದ ಹಣದುಬ್ಬರ ಜಾಸ್ತಿ ಆಗಿತ್ತು. ಆದರೆ ಕೃಷಿ ಚಟುವಟಿಕೆ ಚೆನ್ನಾಗಾಗಿ ಇದು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅಂತ ಅನಂತ ನಾಗೇಶ್ವರನ್ ಹೇಳಿದ್ದಾರೆ.
ಎಕಾನಮಿಯ Q3 ಬೆಳವಣಿಗೆ Q3 ಬೆಳವಣಿಗೆ ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಇದರ ಜೊತೆಗೆ ಭಾರತೀಯ ಸ್ಟಾಕ್ಗಳ Q4 ರಿಸಲ್ಟ್ಸ್ ಬಗ್ಗೆ ಹೂಡಿಕೆದಾರರು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಏಪ್ರಿಲ್ ಮೊದಲ ವಾರದಿಂದ Q4 ರಿಸಲ್ಟ್ ಬರೋಕ್ಕೂ ಶುರುವಾಗುತ್ತೆ. ಜಾಗತಿಕ ಬ್ರೋಕರೇಜ್ ಕಂಪನಿ UBS ಭಾರತದ IT ಸೆಕ್ಟರ್ 5-10% ರೀಬೌಂಡ್ ಆಗೋ ಸಾಧ್ಯತೆ ಇದೆ ಅಂತ ಪ್ರಿಡಿಕ್ಟ್ ಮಾಡಿದೆ. 2025-26 ಆರ್ಥಿಕ ವರ್ಷ IT ಸೆಕ್ಟರ್ಗೆ 2025ಕ್ಕಿಂತ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿದೆ. ಯಾಕಂದರೆ ಜಾಗತಿಕ ಅಸ್ಥಿರತೆ ಇದ್ದರೂ ಕೂಡ IT ಕಂಪನಿಗಳ ಗ್ರಾಹಕರು IT ಸೇವೆಗಳ ಮೇಲೆ ಮಾಡಿರೋ ಖರ್ಚಿನ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಆಗಿಲ್ಲ. ಹಾಗಾಗಿ IT ಕಂಪನಿಗಳ ಆದಾಯ ಸ್ಟೇಬಲ್ ಆಗಿರೋ ನಿರೀಕ್ಷೆ ಇದೆ. ಅದಕ್ಕೂ ಮುಂಚೆ ಸ್ನೇಹಿತರೆ, ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಸ್ಟೇಬಲ್ ಮನಿ ಆಪ್ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಸ್ಟೇಬಲ್ ಮನಿ ಒಂದು FD ಬುಕ್ಕಿಂಗ್ ಪ್ಲಾಟ್ಫಾರ್ಮ್. FD ಜೊತೆ ಇನ್ನೂ ಹಲವು ರೀತಿಯ ಫಿಕ್ಸ್ಡ್ ರಿಟರ್ನ್ಸ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಕೊಡೋ ಪ್ಲಾಟ್ಫಾರ್ಮ್. RBI ಸಬ್ಸಿಡರಿ ಸಂಸ್ಥೆಯಾಗಿರೋ DICGC ಇನ್ಶೂರೆನ್ಸ್ ಜೊತೆಗೆ ಈ ಆಪ್ ನಲ್ಲಿ FD ಬುಕ್ ಮಾಡಬಹುದು. FDಗಳಿಗೆ ಬರೋಬ್ಬರಿ 9.1% ವರೆಗೂ ಇಂಟ್ರೆಸ್ಟ್ ಕೊಡೋ ಬ್ಯಾಂಕ್ಗಳು ಭಾರತದಲ್ಲಿವೆ. ಈಸಿಯಾಗಿ ಅಂತ ಹೈ ಇಂಟ್ರೆಸ್ಟ್ FD ಸರ್ಚ್ ಮಾಡೋಕೆ ಉತ್ತಮ ಪ್ಲಾಟ್ಫಾರ್ಮ್ ಅಂದ್ರೆ ಸ್ಟೇಬಲ್ ಮನಿ. ನಿಮ್ಮನ್ನ FD ಆಫರ್ ಮಾಡೋ ಬ್ಯಾಂಕ್ಗಳೊಂದಿಗೆ ನೇರವಾಗಿ ಕನೆಕ್ಟ್ ಮಾಡುತ್ತೆ. 200ಕ್ಕೂ ಅಧಿಕ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ ಕಂಪೇರ್ ಮಾಡೋ ಅವಕಾಶ ಕೊಡುತ್ತೆ. ಈ ಪ್ಲಾಟ್ಫಾರ್ಮ್ನಲ್ಲಿರೋ ಯುನಿಟಿ ಬ್ಯಾಂಕ್ ಸೀನಿಯರ್ ಸಿಟಿಸನ್ FDಗೆ 9.1% ವರೆಗೂ ಇಂಟ್ರೆಸ್ಟ್ ಕೊಡ್ತವೆ. ಇದು FDಗಳಿಗೆ ಭಾರತದಲ್ಲಿ ಸಿಗ್ತಿರೋ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್. ಮನೆಯಲ್ಲೇ ಕೂತು ಕೆಲವೇ ನಿಮಿಷಗಳಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡದೇನೆ FD ಬುಕ್ ಮಾಡಬಹುದು. ಕೇವಲ ಒಂದಲ್ಲ, ಮಲ್ಟಿಪಲ್ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಬಹುದು. ಅದು ಕೂಡ ಆಗಲೇ ಹೇಳಿದ ಹಾಗೆ DICGCಯ ಇನ್ಶೂರೆನ್ಸ್ ಜೊತೆಗೆ ಫ್ರೀ 5 ಲಕ್ಷ ರೂಪಾಯಿವರೆಗಿನ ಇನ್ಶೂರೆನ್ಸ್ ಜೊತೆಗೆ ಪ್ರತಿ FDಗೆ DICGC 5 ಲಕ್ಷ ರೂಪಾಯಿಗೆ ಇನ್ಶೂರೆನ್ಸ್ ಕವರೇಜ್ ಅನ್ನು ಕೊಡೋದ್ರಿಂದ ನಿಮ್ಮ ಹತ್ರ 20 ಲಕ್ಷ ರೂಪಾಯಿ ಇದ್ರೆ ನೀವು 4 ಡಿಫರೆಂಟ್ ಕಡೆ ಇದೇ ಒಂದೇ ಆಪ್ ಮೂಲಕ FD ಬುಕ್ ಮಾಡಿ ಆ 4ಕ್ಕೂ ಇನ್ಶೂರೆನ್ಸ್ ಕವರೇಜ್ ಅನ್ನ ಫ್ರೀ ಆಗಿ ಪಡ್ಕೊಂಡು ಅಷ್ಟು ಅಮೌಂಟ್ ನ ಸೇವ್ ಮಾಡ್ಕೋಬಹುದು. ಮಲ್ಟಿಪಲ್ FDಗಳನ್ನ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಮ್ಯಾನೇಜ್ ಮಾಡಬಹುದು. ಇನ್ನು ಕೇವಲ 1000 ರೂಪಾಯಿಯಿಂದ FD ಶುರು ಮಾಡಬಹುದು. ಜೊತೆಗೆ ಈ ಆ್ಯಪ್ನಲ್ಲಿರೋ ಹಲವು ಬ್ಯಾಂಕ್ಗಳು ಇನ್ಸ್ಟೆಂಟ್ ವಿಡ್ರಾವಲ್ ಆಪ್ಷನ್ ಕೂಡ ಕೊಡ್ತವೆ. ಅಂದರೆ ಯಾವುದೇ ಟೈಮ್ನಲ್ಲಾದರೂ ಕೂಡ ಸೇವಿಂಗ್ಸ್ ಅಕೌಂಟಿಂದ ಯೂಸ್ ಮಾಡ್ಕೊಂಡಂಗೆ ದುಡ್ಡನ್ನು ತಗೊಂಡು ಇದರಿಂದಲೂ ವಿಡ್ರಾ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇನ್ನು ಕೆಲ ಬ್ಯಾಂಕ್ಗಳು 1 ಡೇ ಟೈಮ್ ತಗೋಬಹುದು ಅಷ್ಟೇ. ಸೊ ಸದ್ಯಕ್ಕೆ ಭಾರತದಲ್ಲಿ ಇಂಟ್ರೆಸ್ಟ್ ರೇಟ್ಗಳು ಹೈಯೆಸ್ಟ್ ಇವೆ. ಇತ್ತೀಚೆಗೆ RBI 1 ರೌಂಡ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದೆ. ಈ ವರ್ಷ ಇನ್ನೂ 2 ರೇಟ್ ಕಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಏಪ್ರಿಲ್ನಲ್ಲೇ ಇನ್ನೊಂದು ರೇಟ್ ಕಟ್ ಆಗೋ ಲೆಕ್ಕಾಚಾರ ಕೂಡ ಇದೆ. ಹಾಗಾಗಿ RBI ಬಡ್ಡಿದರ ಕಮ್ಮಿ ಮಾಡ್ತಾ ಹೋದ ಹಾಗೂ ಕೂಡ ಬ್ಯಾಂಕ್ಗಳು ಕೂಡ ಡೆಪಾಸಿಟ್ ಮೇಲಿನ ಬಡ್ಡಿದರವನ್ನು ಕೂಡ ಕಮ್ಮಿ ಮಾಡ್ತವೆ. ಸಾಲದ ಮೇಲಿನ ಬಡ್ಡಿದರ ಮಾತ್ರ ಅಲ್ಲ, ಡೆಪಾಸಿಟ್ ಮೇಲಿದ್ದು ಕೂಡ ಕಮ್ಮಿ ಮಾಡ್ತಾ ಹೋಗ್ತವೆ. ಅವ್ರಿಗೆ ಅನಿವಾರ್ಯ ಆಗುತ್ತೆ. ಹಾಗಾಗಿ ಹೈಯೆಸ್ಟ್ ರೇಟ್ ಇಂಟ್ರೆಸ್ಟ್ ಅನ್ನ ಲಾಕ್ ಮಾಡ್ಕೊಳ್ಳೋಕೆ ಸೂಕ್ತ ಟೈಮ್ ಆಗಬಹುದು. ಸ್ಟೇಬಲ್ ಮನಿಯಲ್ಲಿ ಈಗ ಆಲ್ರೆಡಿ 15 ಲಕ್ಷಕ್ಕೂ ಅಧಿಕ ಯೂಸರ್ಸ್ ಇದ್ದಾರೆ. ಸೊ ನಿಮಗೂ ಕೂಡ ಫಿಕ್ಸೆಡ್ ಡೆಪಾಸಿಟ್ಸ್ನಲ್ಲಿ ನಿಮ್ಮ ದುಡ್ಡನ್ನು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನಲ್ಲಿ ಇಡಬೇಕು ಅನ್ನೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ FD ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮತ್ತೆ ಇಳಿಯುತ್ತಾ ಬಡ್ಡಿ ದರ. RBI ಫೆಬ್ರವರಿನಲ್ಲಿ ರೆಪೋ ರೇಟ್ ಕಟಿಂಗ್ ಸೈಕಲ್ ಶುರು ಮಾಡಿದೆ. ಅಂದರೆ ಈಗ ಆಲ್ರೆಡಿ ಒಮ್ಮೆ 25 ಬೇಸಿಸ್ ಪಾಯಿಂಟ್ಸ್ ಅಥವಾ 0.25% ಕಟ್ ಮಾಡಿದೆ ಇಂಟ್ರೆಸ್ಟ್ ರೇಟನ್ನು. ಏಪ್ರಿಲ್ನಲ್ಲಿ ನಡೆಯೋ RBI ಪಾಲಿಸಿ ಮೀಟಿಂಗ್ನಲ್ಲಿ ಮತ್ತೆ ಬಡ್ಡಿ ದರ ಕಟ್ ಆಗೋ ನಿರೀಕ್ಷೆ ಇದೆ. ಈಗ ಚಿಲ್ಲರೆ ಹಣದುಬ್ಬರ 3.61%ಗೆ ಇಳಿದಿರೋದು RBIಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡೋಕೆ ಇನ್ನಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ. ಚಿಲ್ಲರೆ ಹಣದುಬ್ಬರದ ಜೊತೆಗೆ 2025-26 ಆರ್ಥಿಕ ವರ್ಷದಲ್ಲಿ ಭಾರತದ ಗ್ರಾಹಕ ಬೆಲೆ ಸೂಚ್ಯಂಕ ಅಥವಾ CPI ಹಣದುಬ್ಬರ 4% ಇರೋ ಸಾಧ್ಯತೆ ಇದೆ ಅಂತ ಜಾಗತಿಕ ಹಣಕಾಸು ಸೇವೆಗಳ ಸಂಸ್ಥೆ ಮಾರ್ಗನ್ ಸ್ಟ್ಯಾನ್ಲಿ ಹೇಳಿದೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್. ಇದೇ ಕಾರಣಕ್ಕೆ RBI ಬಡ್ಡಿ ದರವನ್ನು ಹಂತ ಹಂತವಾಗಿ ಇನ್ನೂ 75 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಬಹುದು ಅನ್ನೋ ಪ್ರಿಡಿಕ್ಷನ್ ಕೊಟ್ಟಿದೆ. ಜೊತೆಗೆ ಇದೇ ಸಂಸ್ಥೆ ಮಾರ್ಗನ್ ಸ್ಟ್ಯಾನ್ಲಿ 2028 ಒಳಗೆ ಭಾರತದ ಆರ್ಥಿಕತೆ ಜರ್ಮನಿ, ಜಪಾನ್ ಅನ್ನ ಓವರ್ಟೇಕ್ ಮಾಡಿ 3ನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿದೆ. 2026ರಲ್ಲೇ ಭಾರತದ ಆರ್ಥಿಕತೆ ಮೌಲ್ಯ $4.7 ಟ್ರಿಲಿಯನ್ ತಲುಪೋ ನಿರೀಕ್ಷೆಯನ್ನು ಇಟ್ಕೊಂಡು ಭವಿಷ್ಯವಾಣಿ ನುಡಿದಿದೆ. ಇವೆಲ್ಲ ಕಾರಣಗಳಿಂದ ಆರ್ಥಿಕ ಚಟುವಟಿಕೆ ಇಂಪ್ರೂವ್ ಆಗೋ ನಿರೀಕ್ಷೆಯಲ್ಲಿ ಹೂಡಿಕೆದಾರರು ಮಾರ್ಕೆಟ್ಗೆ ಮತ್ತೆ ಹಣವನ್ನ ಪಂಪ್ ಮಾಡ್ತಾ ಇದ್ದಾರೆ. ವಾಪಸ್ ಬಂದ ವಿದೇಶಿ ಹೂಡಿಕೆದಾರರು. ನಿರಂತರ 4-5 ತಿಂಗಳುಗಳಿಂದ ವಿದೇಶಿ ಹೂಡಿಕೆದಾರರು ಭಾರತದ ಮಾರ್ಕೆಟ್ನಿಂದ ಎದ್ದು ಬಿದ್ದು ಓಡ್ ಹೋಗ್ತಾ ಇದ್ರು, ಮಾರ್ಬಿಟ್ಟು ಹೋಗ್ತಾ ಇದ್ರು, ದುಡ್ಡು ವಾಪಸ್ ತಗೊಂಡು ಹೋಗ್ತಾ ಇದ್ರು. ಆದರೆ ಈಗ ಟ್ರೆಂಡ್ ಸ್ವಲ್ಪ ರಿವರ್ಸ್ ಆಗ್ತಾ ಇದೆ. ವಿದೇಶಿ ಹೂಡಿಕೆದಾರರು ಮತ್ತೆ ವಾಪಸ್ ಬರೋಕೆ ಶುರು ಮಾಡಿದ್ದಾರೆ. ನಿರಂತರವಾಗಿ 5 ಸೆಷನ್ಗಳಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂದರೆ FIIs ಭಾರತದ ಈಕ್ವಿಟಿಗಳಿಗೆ ಬರೋಬ್ಬರಿ 23,000 ಕೋಟಿ ರೂಪಾಯಿ ಹಾಕಿದ್ರು.
ಇದ್ರ ಜೊತೆಗೆ DIIs ಅಂದ್ರೆ ದೇಸಿ ಹೂಡಿಕೆದಾರರು 30,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು. ಇದಕ್ಕೆ ಮುಖ್ಯ ಕಾರಣ ಒಳ್ಳೊಳ್ಳೆ ರೇಟ್ನಲ್ಲಿ ಕ್ವಾಲಿಟಿ ಸ್ಟಾಕ್ಗಳು ಸಿಗ್ತಿರೋದು, ವ್ಯಾಲ್ಯೂಯೇಷನ್ ಅಟ್ರಾಕ್ಟಿವ್ ಆಗಿರೋದು ಒಂದಷ್ಟು ಮಟ್ಟಿಗೆ. ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಕ್ವಾಲಿಟಿ ಸ್ಟಾಕ್ಗಳ ವ್ಯಾಲ್ಯೂಯೇಷನ್ ಕೆಲವೊಂದಷ್ಟು ಸ್ಟಾಕ್ಗಳು ತುಂಬಾ ಕರೆಕ್ಷನ್ ಆಗಿ ಅಟ್ರಾಕ್ಟಿವ್ ಆಗಿ ಸಿಗ್ತಿರೋದ್ರಿಂದ ಬೈ ಮಾಡ್ತಿದ್ದಾರೆ. ಇದೇ ಸಿಚುವೇಶನ್ ಯೂಸ್ ಮಾಡಿಕೊಂಡು ವಿದೇಶಿಯರು ಕೂಡ ಸ್ಟಾಕ್ ಖರೀದಿ ಮಾಡ್ತಿದ್ದಾರೆ, ಭಾರತೀಯರು ಕೂಡ ಸ್ಟಾಕ್ಸ್ ಖರೀದಿ ಮಾಡ್ತಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಅಂದ್ರೆ FIIಗಳು ಹಣ ಹಿಂತೆಗೆತಿರೋ ಪ್ರಮಾಣನೂ ಕಮ್ಮಿ ಆಗಿದೆ, ಸೆಲ್ಲಿಂಗ್ ಕೂಡ ಒಂದಷ್ಟು ಕಮ್ಮಿ ಮಾಡಿದ್ದಾರೆ. ಸ್ಥಿರವಾಯಿತು ರೂಪಾಯಿ ಮೌಲ್ಯ. ಸೊ ವಿದೇಶಿ ಹೂಡಿಕೆದಾರರು ಜಾಸ್ತಿ ವಾಪಸ್ ಬರೋಕ್ ಶುರು ಮಾಡಿದ್ರಿಂದ ಅವ್ರು ಏನ್ ಮಾಡ್ತಾರೆ, ಡಾಲರ್ ತಗೊಂಬಂದು ಇಲ್ಲಿ ಹಾಕಿಬಿಟ್ಟು ರೂಪಾಯಿ ಕನ್ವರ್ಟ್ ಮಾಡಿ ಹೂಡಿಕೆ ಮಾಡ್ತಾರಲ್ಲ, ಹಾಗಾಗಿ ರೂಪಾಯಿಗೂ ಕೂಡ ಒಂಚೂರು ಕೈಕಾಲಿಗೆ ಬಲ ಬಂದಿದೆ. ಡಾಲರ್ ಮುಂದೆ ಮತ್ತೆ ಚೂರು ಸ್ಟ್ರೆಂಥನ್ ಆಗಿದೆ. ಸೀದಾ 88 ರೂಪಾಯಿವರೆಗೂ ಹೋಗಿದ್ದು ನೋಡಿ, ವಾಪಸ್ ಬಂದು ಈಗ ಇಷ್ಟಕ್ಕೆ ಬಂದಿದೆ. ಈಗ ರೂಪಾಯಿ ಮೌಲ್ಯ ಡಾಲರ್ ಮುಂದೆ ಸ್ವಲ್ಪ ರಿಕವರ್ ಆಗಿದೆ. ಕಳೆದ ಕೆಲ ದಿನಗಳಲ್ಲಂತೂ ನಿರಂತರ 7 ದಿನ ರೂಪಾಯಿ ಮೌಲ್ಯ ಇಂಪ್ರೂವ್ ಆಯಿತು ಡಾಲರ್ ಮುಂದೆ. ಮಾರ್ಚ್ 7ನೇ ತಾರೀಕು 87 ರೂಪಾಯಿ 46 ಪೈಸೆ ತಲುಪಿತ್ತು. ಈಗ ವಾಪಸ್ 85 ರೂಪಾಯಿ ಹತ್ತಿರ ಬಂದು ಆ ಕಡೆ ಓಲಾಡ್ತಿದೆ. ರೂಪಾಯಿ ಮೌಲ್ಯ ಈ ರೀತಿ ಸ್ಥಿರವಾಗಿದೆ ಅಥವಾ ಇಂಪ್ರೂವ್ ಆದರೆ FPI ಅಥವಾ FII ಪಿಕಪ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವರು ಡಾಲರ್ ಇಂದ ತಗೊಂಬಂದು ರೂಪಾಯಿ ಕನ್ವರ್ಟ್ ಮಾಡಿ ಹೂಡಿಕೆ ಮಾಡೋದು ಮತ್ತು ವಾಪಸ್ ತಗೊಂಡೋಗೋ ಟೈಮ್ನಲ್ಲಿ ರೂಪಾಯಿ ಇನ್ನಷ್ಟು ಮೌಲ್ಯ ಕಳ್ಕೊಂಡು ಅವ್ರಿಗೆ ಜಾಸ್ತಿ ಡಾಲರ್ ಬಂದಿಲ್ಲ ಅಂದ್ರೆ ಅಲ್ವಾ. ಇಲ್ಲಿ ಹೂಡಿಕೆಯಲ್ಲಿ ತುಂಬಾ ಲಾಭ ಆಗಿದ್ರೆ ಓಕೆ, ಭಾರತದಲ್ಲಿ ಒಂದು 20% ಗ್ರೋ ಆಗಿದೆ ಅಂದ್ರೆ ಏನೋ ಅಡ್ಜಸ್ಟ್ ಮಾಡ್ಕೊತಾರೆ. ಇಲ್ಲಿ ಗ್ರೋನೇ ಆಗಿಲ್ಲ, 5-6% ಅಷ್ಟೇ ಆಗಿದೆ ಅಂತೇಳಿ ವಾಪಸ್ ಕನ್ವರ್ಟ್ ಮಾಡ್ಬೇಕಾದ್ರೆ ಡಾಲರ್ ಮುಂದೆ ರೂಪಾಯಿ 5% ಬಿದ್ದು ಹೋಗಿದ್ದಿದ್ರೆ ಕಂಪ್ಲೀಟ್ ಲಾಸ್ ಅಲ್ಲ ಅವರಿಗೆ. ಅಲ್ಲಿ ಅಮೆರಿಕದಲ್ಲಿ FDI ಅಡ್ರೆಸ್ ಹಾಕಲ್ವ ಅವ್ರಿಗೆ, ಬಂದ್ಬಿಡುತ್ತಲ್ಲ 1-2-3% ಆದ್ರೂ ಕೂಡ. ಹೀಗಾಗಿ ರೂಪಾಯಿ ಮುಂದೆ ಡಾಲರ್ ತುಂಬಾ ಬೀಳಲಿಲ್ಲ, ಸ್ವಲ್ಪ ಸ್ಟೇಬಲ್ ಆಗಿದೆ ಅಂತ ಹೇಳಿದ್ರೆ ಫಾರಿನ್ ಇನ್ವೆಸ್ಟರ್ಸ್ಗೆ ಧೈರ್ಯ ಬರುತ್ತೆ. ನಾವು ಡಾಲರ್ ತಗೊಂಡು ಹೋಗಿ ಅದನ್ನ ರೂಪಾಯಿ ಕನ್ವರ್ಟ್ ಮಾಡಿ ಹೂಡಿಕೆ ಮಾಡಿ ನಾವು ಮತ್ತೆ ಸೇಲ್ ಮಾಡಿ ವಾಪಸ್ ರೂಪಾಯಿನ ಡಾಲರಿಗೆ ಮಾಡಬೇಕಾದ್ರೆ ರೂಪಾಯಿ ಮೌಲ್ಯ ಕಳ್ಕೊಂಡಿದ್ರೆ ನಿಮ್ಗೆ ಕಮ್ಮಿ ಡಾಲರ್ ಬಂದ್ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಭಯ ಅವ್ರಿಗೆ ಕಮ್ಮಿ ಆಗುತ್ತೆ, ರೂಪಾಯಿ ಸ್ಟ್ರಾಂಗ್ ಇದ್ದಷ್ಟು ಕೂಡ. ಒಂದೇ ವಾರದಲ್ಲಿ 6 ಲಕ್ಷ ಹೊಸ ರಿಟೇಲ್ ಹೂಡಿಕೆದಾರರು. ಇನ್ನು ಕಳೆದ ಒಂದೇ ವಾರದಲ್ಲಿ 6 ಲಕ್ಷಕ್ಕೂ ಅಧಿಕ ರಿಟೇಲ್ ಹೂಡಿಕೆದಾರರು ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಒಂದು ರಿಪೋರ್ಟ್ ಬಂದಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಆಗಮನ ರಿಟೇಲ್ ಹೂಡಿಕೆದಾರರಿಗೂ ಕಾನ್ಫಿಡೆನ್ಸ್ ಕೊಟ್ಟಿದೆ. ಹೀಗೆ ನಿರಂತರ ಒಂದು ವಾರ, ಇನ್ಫ್ಯಾಕ್ಟ್ ಒಂದು ತಿಂಗಳಿಂದ ಎಲ್ಲ ಎಕನಾಮಿಕ್ ಇಂಡಿಕೇಟರ್ಗಳು ಮಾರ್ಕೆಟ್ ನಿಧಾನಕ್ಕೆ ಇಂಪ್ರೂವ್ ಆಗೋಕೆ ಹೆಲ್ಪ್ ಮಾಡ್ತಾ ಇವೆ. ಹಾಗಾಗಿ ಮಾರ್ಕೆಟ್ ರಿಕವರಿ ಮೋಡ್ ನಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಹಾಗಂತ ಬುಲ್ ಮಾರ್ಕೆಟ್ ಮತ್ತೆ ಶುರುವಾಯ್ತಾ? 2021 24 ತನಕ ಇತ್ತಲ್ಲ ಆ ಥರ, ಅದನ್ನು ಇವಾಗಲೇ ಹೇಳಕ್ ಬರೋದಿಲ್ಲ, ಯಾರಿಗೂ ಭವಿಷ್ಯವಾಣಿ ನುಡಿಯೋಕೆ ಬರೋದಿಲ್ಲ. ತೀರಾ ಆತುರ ಕೂಡ ಆಗ್ಬೋದು, ಅರ್ಜೆಂಟ್ ಕೂಡ ಆಗ್ಬೋದು. ಇವಾಗಲೇ ಆ ರೀತಿ ಓಡ್ ಹಾರಿಬಿಟ್ರೆ ಪೂರ್ತಿ ದುಡ್ಡಿರೋದೆಲ್ಲ ಹಾಕಿ ಕೇರ್ಫುಲ್ ಆಗಿ ಹಂತವಾಗಿ ನೀವು ನಿಮ್ಮ ಮನಿಯನ್ನು ಡಿಪ್ಲಾಯ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ಬೋದು ಸ್ನೇಹಿತರೆ. ಯಾವುದೇ ಹೂಡಿಕೆ ಸಲಹೆ ಅಲ್ಲ ಇದು, ಕ್ಲಿಯರ್. ಓಕೆ, ಸೊ ಈ ಮಾಹಿತಿ ಜಾಗತಿಕವಾಗೂ ಕೂಡ ಟ್ರಂಪ್ ಈ ಆಟದ ಸಾಮಾನು ಹಿಡ್ಕೊಂಡು ಶೂಟ್ ಅಂತ ಎಲ್ಲ ಹೆದರಿಸ್ತಾ ಓಡಾಡ್ತಿರ್ತಾರಲ್ಲ, ಯಾರಿಗೆ ಯಾವಾಗ ಶೂಟ್ ಮಾಡ್ತಾರೋ ಗೊತ್ತಾಗಲ್ಲ. ಅವರು ಇವ್ರಿಗೆ ಟ್ಯಾರಿಫ್ ಅಂತಾರೆ, ಇಲ್ಲ ಟ್ಯಾರಿಫ್ ಇಲ್ಲ ಅಂತಾರೆ, ಇವ್ರಿಗೆ ಟ್ಯಾರಿಫ್ ಅಂತಾರೆ, ಜಾಸ್ತಿ ಅಂತಾರೆ, ಇಲ್ಲ ಚೂರು ಕಮ್ಮಿ ಅಂತಾರೆ, ಅಗ್ರೆಸಿವ್ ಆಗಿ ಹೋಗ್ತೀನಿ ಅಂತಾರೆ ಟ್ಯಾರಿಫಲ್ಲಿ, ಇಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ ಅಂತಾರೆ. ಅವ್ರು ಏನು ಬಿಹೇವ್ ಮಾಡ್ತಿದ್ದಾರೋ ಅವ್ರಿಗೆ ಗೊತ್ತು. ಜಾಗತಿಕವಾಗಿ ಎಲ್ಲ ತಲೆಗೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಭಯಂಕರವಾಗಿ ಓದಿ ಎಕಾನಮಿಸ್ಟ್ಗಳಾದವರು, MBA ಮಾಡ್ಕೊಂಡವರು, CEOಗಳು, ಅವರು ನಾವು ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ದೀವಿ, ಇಂಥ ಮನುಷ್ಯನ ನೋಡಿರಲಿಲ್ಲ, ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ನಮಗೇನು ಸ್ಟ್ರಾಟಜಿನೇ ಇಲ್ಲ, ಸುಮ್ಮನೆ ನೋಡ್ತಿದ್ದೀವಿ ಅಷ್ಟೇ, ಮನುಷ್ಯ ಯಾವಾಗ ಸುಮ್ಮನೆ ಆಗ್ತಾರೆ ಅಂತ ನೋಡ್ತಿದ್ದೀವಿ ಅಂತೇಳಿ ಜಾಗತಿಕವಾಗಿ ಬಿಸ್ನೆಸ್ ಚಾನಲಲ್ಲಿ ಕೂತ್ಕೊಂಡು ಈ ರೀತಿ ಕಾಮೆಂಟ್ ಕೊಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ನ ಹೂಡಿಕೆ ಸಂಸ್ಥೆಗಳ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳೆಲ್ಲ ಅಂಥ ಕನ್ಫ್ಯೂಸಿಂಗ್ ಸ್ಟೇಟ್ ಆಫ್ ಎಕಾನಮಿಯನ್ನು ಗ್ಲೋಬಲಿ ಟ್ರಂಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದು ಸ್ವಲ್ಪ ಇದೆಲ್ಲ ಟ್ರಂಪ್ ಕ್ರೇಜಿನೆಸ್ ಸೆಟಲ್ ಆಗೋ ತನಕ ಅನಿವಾರ್ಯ ಅಂತ ಕಾಣುತ್ತೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ನಮ್ಮ ಕಂಪನಿಗಳ Q4 ರಿಸಲ್ಟ್ಸ್ ಹೇಗಿರುತ್ತೆ, ಇವ್ರದ್ದು ಅರ್ನಿಂಗ್ ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆಯಾ, ಅದು ಕೂಡ ಮಾರ್ಕೆಟ್ಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮೊಮೆಂಟಮ್ ಕೊಡಬಹುದಾದ ಅಥವಾ ಮಾರ್ಕೆಟನ್ನು ಕೆಳಗಿಳಿಬಹುದಾದ ಫ್ಯಾಕ್ಟರ್. ಅರ್ನಿಂಗ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಎಕಾನಮಿಲಿ ಡಿಮ್ಯಾಂಡ್ ಇದೆ ಅಂತ ಅರ್ಥ. ಆವಾಗ ಮತ್ತೆ ನಿಧಾನಕ್ಕೆ ಬುಲ್ ರನ್ ಆರಂಭ ಆಗಬಹುದು, ಒಂದು ಸ್ಟ್ರೆಚ್. ಇಲ್ಲ ಇನ್ನು ಹಾಗೆ ಕಳವಳ ವ್ಯಕ್ತಪಡಿಸೋ ಥರನೇ ಅರ್ನಿಂಗ್ ಗ್ರೋತ್ ಇದೆ, ಸ್ವಲ್ಪ ಕೆಳಗೆ ಇದೆ ಅಂತ ಹೇಳಿದ್ರೆ ಇದನ್ನು ಸುಮಾರು ಇನ್ನೊಂದು ಕ್ವಾರ್ಟರ್ ರಿಸಲ್ಟ್ ಬರೋ ತನಕ ಕೂಡ ಸೈಡ್ ವೇಸಿಗೆ ಅಡ್ಡ ಮಾರ್ಕೆಟ್ ಹೋಗ್ಬೋದು. ಮೇಲಕ್ಕೆ ಹೋಗದೆ ಹಿಂಗೆ ಮೇಲೆ ಕೆಳಗೆ ಸೈಡ್ಗೆ ಹೋಗ್ಬೋದು. ಇದು ನಮ್ಮ ವಿಶ್ಲೇಷಣೆ ಅಷ್ಟೇ, ಯಾವುದೇ ಹೂಡಿಕೆ ಸಲಹೆ ಅಲ್ಲ. ನಿಮಗೆ ತೋಚಿದ ಹಾಗೆ ನಿಮ್ಮ ರಿಸರ್ಚ್ ಆಧಾರದ ಮೇಲೆ ಮಾತ್ರ ನೀವು ಹೂಡಿಕೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಆಗಲೇ ಹೇಳಿದ ಸ್ಟೇಬಲ್ ಮನಿ ಆ್ಯಪ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ ಫಿಕ್ಸೆಡ್ ಡೆಪಾಸಿಟ್ಗಳನ್ನು ಬುಕ್ ಮಾಡ್ಬೋದು. ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ನ FDಗಳನ್ನು ಈಗಲೇ ಲಾಕ್ ಮಾಡ್ಕೋಬೋದು, ಇಂಟ್ರೆಸ್ಟ್ ರೇಟ್ ಡೌನ್ ಆಗೋಕ್ಕಿಂತ ಮುಂಚೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ಕ್ಲೋಸ್ ಮಾಡ್ತಾ ಇದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.